ಶರ್ಮಾ ಆ, ಏನೋ? ನಿಮ್ಮ ನೆಗೆಟಿವ್ ಪ್ಲೇಸ್ ಯಾವ್ದಣ್ಣ? ನಮ್ದು ವಿಜಯನಗರ ಕಣೋ. ಅಯ್ಯೋ ಜಯನಗರನಾ? ಹೌದು. ಅದಕ್ಕೆ ಇಷ್ಟೊಂದ್ ಸಿನಿಮಾ ಮಾಡಿರೋದ್ ನೀವು. ಏನೋ ಮತ್ತಿ ಜಯನಗರ ಎಷ್ಟು ಒಳ್ಳೇದು ಅಂತ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇಂಗ್ಲೆಂಡ್ ಅಲ್ಲೂ ಒಳ್ಳೆ ಹೆಸರಿದೆ ಅಂತ ಪೇಪರ್ ಅಲ್ಲಿ ಯಾವ ಬರ್ದಿದ್ರು. ಪೇಪರು? ಇಂಗ್ಲಿಷ್ ಪೇಪರ್ ಅಲ್ಲ. ಹೌದಾ? ಇಂಗ್ಲಿಷ್ ಪೇಪರ್ ನಾನು ಓದಲ್ಲ. ಓದಕ್ ಬರಲ್ವಾ? ಅದೆಲ್ಲ ಕೇಳ್ಬೇಡ ಉಜ್ಜಲೇ. ಗಾನ ಗಂಧರ್ವ ಮಹಾರಾಜರು ಹುಟ್ಟಿದ್ದು ವಿಜಯನಗರದಲ್ಲೇ ಕಣ್ಣಣ್ಣ. ಮತ್ತೆ ಗ್ರೇಟ್ ಕೃಷ್ಣ ಅವ್ರ ಮಗ ಈ ಅಪ್ಪಣ್ಣ ಇದಾನಲ್ಲ, ಅವನ್ ಯಾವನು? ನಾನೇ ಅಣ್ಣ. ಅಮ್ಮ. ನಾನು ಅಲ್ಲೇ ಹುಟ್ಟಿದಣ್ಣ. ನಾನು ಹುಟ್ಟಿದ್ದೇನೋ ವಿಜಯನಗರ ಇರ್ಬೋದು, ಆದ್ರೆ ಬೆಳೆದಿದ್ದೆಲ್ಲ ಮೈಸೂರ್ ಕಣೋ. ನೋಡಿದ್ರೆ ಅರ್ಥ ಆಗಲ್ವಾ? ಅಮ್ಮ. ಮತ್ತೆ ಯಾಕಣ್ಣ ಸುಳ್ಳು ಹೇಳಿದ್ರೆ? ಅಯ್ಯೋ ನೀನೇ ತಾನೇ ಈಗ ಹೇಳ್ದೆ ವಿಜಯನಗರ ಅಂದ್ರೆ ತುಂಬಾ ಹೆಮ್ಮೆ, ಅವ್ರು ಹುಟ್ಟಿದ್ರು ಇವ್ರು ಹುಟ್ಟಿದ್ರು ನಮ್ಮಪ್ಪ ಹುಡ್ದ ಅಂತೆಲ್ಲ ನೀನೇ ತಾನೇ ಹೇಳ್ದೆ. ಏನೇನೋ ಹೇಳ್ತಿರಲ್ಲಣ್ಣ ಸಮಾಧಾನಕ್ಕೆ. ನಮ್ ಧನಂಜಯ ಅವರು ಕೂಡ ಸಿನಿಮಾನ ಕಲ್ತ್ಕೊಂಡಿದ್ದು ವಿಜಯನಗರದಲ್ಲೇ ಅಣ್ಣ, ಆದ್ರೆ ಕಚೇರಿ ಮಾತ್ರ ಮೈಸೂರಲ್ಲಿ ಇತ್ತಣ್ಣ. ಏಯ್, ಈ ನಡುವೆ ನೀನು ಮಸಾಜ್ ಮಾಡೋದ್ನೆಲ್ಲ ಪಕ್ಕಕ್ಕಿಟ್ಟು ಮಾತಲ್ಲಿ ಮೋಡಿ ಮಾಡೋದ್ನ ಕಲ್ತಿದ್ಯಾ ನೋಡು. ಶರ್ಮಣ್ಣ, ನೀವು ನೋಡಿದ್ರೆ ಹೆಚ್ಚು ಕಮ್ಮಿ ಅಂದ್ರು 90 ಸಿನಿಮಾವರೆಗೂ ಮಾಡಿದಿರ ಅಣ್ಣ. ಮತ್ತೆ ಕರ್ಣ ಹುಟ್ಟಿರೋ ಊರಲ್ಲಿ ಹುಟ್ಟಿದಿರಣ್ಣ ನೀವು. ಕರ್ಣ ಹುಟ್ಟಿದ್ದು ವಿಜಯನಗರದಲ್ಲಿ. ಸಾಯಿಸ್ಬಿಟ್ರಲ್ಲಣ್ಣ. ನಾನೆಲ್ಲೋ ಕರ್ಣನ್ ಸಾಯಿಸ್ದೆ. ಕರ್ಣನ್ ಸಾಯಿಸಿದಲ್ಲಣ್ಣ, ಸಾಯಿಸ್ಬಿಟ್ರಿ ಅಂತ ಹೇಳ್ದೆ ಕಣಣ್ಣ. ಸುಮ್ನೆ ಇರೋ ಅಪ್ಪಣ್ಣ. ಏನಣ್ಣ ಶರ್ಮಣ್ಣ, ಕರ್ಣ ವಿಜಯನಗರದಲ್ಲಿ ಹುಟ್ಟಿಲ್ಲ ಅಂದ್ರೆ ಆ ಫೈಟಿಂಗ್ ಫೋರ್ಸ್ ಎಲ್ಲಿಂದ ಬರುತ್ತೆ? ಮತ್ತೆ ದಾನ ಮಾಡೋದಕ್ ಡೊನೇಷನ್ ಎಲ್ಲಿಂದ ಬರುತ್ತಣ್ಣ?